ಎಲ್ಲ ಆಯಿತು. ಈ ಸಂದರ್ಭದಲ್ಲಿ ಬೇರೆ ಬೇರೆ ವಿಚಾರದ ಮಾತುಗಳೆಲ್ಲ ಬರುವಂತದ್ದು ಸ್ವಾಭಾವಿಕ. ಈಗ ನಾನು ಕೂಡ ಮಾತಾಡೋ ನಿಮ್ಗೆ ನಾನು ಹೇಳಿದ್ದೆ, ಒಂದೇ ಅಂತಿದ್ದೇನೆ ಡ್ರಾಮಾ ಕಂಪನಿಯ, ಇನ್ನೊಂದು ನಾನು ಹೇಳಿದ್ದೇನು ತಾವು ಹೂ ಇಟ್ಟಾಗ ಬಹುಶಃ ಇಲ್ಲಿ ಅಲ್ಲ ಔಷಧ ಕೂಡ ಹೋಗಿ ಅಂತೇಳಿ, ಕೆಲವರಿಗೆ ಕಬ್ಬಿಣ ಕೊಡಿ ಅಂತ ಹೇಳಿದ್ದೆ. ಬಹುಶಃ ಆಗಿಂದ ಆ ಒಂದು ಸಂದರ್ಭದಲ್ಲಿ ಆಗುವಂತ ಮಾತುಗಳು. ಅದಕ್ಕೆ ನಾನು ನಿನ್ನೆ ಸಂಜೆ ಫೋನ್ ಮಾಡಿ ಹೇಳಿದ್ದೆ, ಅದನ್ನ ನಾನು ಹೇಳಿದ ವಿಚಾರ ಕಡತ ತೆಗಿಬೇಕಂತೇಳಿ ಎಲ್ಲ ವಿಷಯ ಕೂಡ ಹೇಳಿದ್ದೇನೆ. ಅದಕ್ಕಾಗಿ ಮಾತಾಡೋ ಕೆಲವು ಸಂದರ್ಭಕ್ಕೆ ಅನುಗುಣ ವಿಚಾರ ಇರ್ತದೆ. ಒಂದು ಸೌಹಾರ್ದತೆಯ ಒಂದು ಸಭೆಯನ್ನು ನಿಭಾಯಿಸಿ ನಮ್ಮಲ್ಲಿ ಇವತ್ತು ಜವಾಬ್ದಾರಿಯಾಗಿದೆ. ಈಗ ನಿಮ್ಮ ನಿಲುವ ಸೂಚನೆಗೆ ಮುಂಚೆ ನಮ್ಮ ಪ್ರದೀಪ್ ಈಶ್ವರ್ ಅವರು ತಾವೇನ ಮಾತಾಡಿದ್ರೆ ಅಂತ ಹೇಳಿ ಒಂದು ಇದು ಕೊಟ್ಟಿದ್ದಾರೆ, ಒಂದು ಅಭಿಪ್ರಾಯ ಕೇಳಿ ವಿಚಾರ ಅಂತ. ಮಾನ್ಯ ಪ್ರದೀಪ್ ಈಶ್ವರ್ ಒಂದು 0 ನಮ್ಮ ಕುಮಟ ಇದರ ಬಗ್ಗೆ ಪ್ರದೀಪ್ ಈಶ್ವರ್. ಮಾನ್ಯ ಸಭಾಧ್ಯಕ್ಷರೇ, ವಿರೋಧ ಪಕ್ಷದ ನಾಯಕರಾದಂಥ ಆರ್ ಅಶೋಕ್ ಅವರ ವಿರುದ್ಧ ನಾನು ಹಕ್ಕುಚ್ಯುತಿ ಮಂಡಿಸ್ತಾ ಇದ್ದೀನಿ. ನಾನು ಆರ್ ಅಶೋಕ್ ಅವರಿಗೆ ಸಂವಿಧಾನದ ಪೀಠಿಕೆಯನ್ನು ಒಮ್ಮೆ ಓದ್ತಾ ಇದ್ದೇನೆ. ವಿ ದ ಪೀಪಲ್ ಆಫ್ ಇಂಡಿಯಾ ಹ್ಯಾವಿಂಗ್ ಸಾಲಮ್ಲಿ ರೆಸಾಲ್ಟ್ ಟು ಕಾನ್ಸ್ಟಿಟ್ಯೂಟ್ ಇಂಡಿಯಾ ಇಂಟು ಸೋಷಿಯಲಿಸ್ಟ್ ಸೆಕ್ಯುಲರ್ ಡೆಮೋಕ್ರೆಟಿಕ್ ರಿಪಬ್ಲಿಕ್, ಲಿಬರ್ಟಿ ಆಫ್ ಥಾಟ್, ಫೇತ್ ಅಂಡ್ ಎಕ್ಸ್ಪ್ರೆಷನ್. ನಮ್ಮ ಪ್ರಿಯಾಂಬಲ್ ಅಲ್ಲಿ ಫ್ರೀಡಮ್ ಆಫ್ ಸ್ಪೀಚ್ ಬಗ್ಗೆ ಬರೆದಿದ್ದಾರೆ. ಸಾಮಾನ್ಯ ವ್ಯಕ್ತಿಗಳಿಗೆ ಆರ್ಟಿಕಲ್ 19 ವೈಲೇಟ್ ಆದ್ರೆ ಕೋರ್ಟ್ ನ ಮೊರೆ ಹೋಗ್ತಾರೆ. ಒಂದು MLA ಆರ್ಟಿಕಲ್ 194, ನನಗೆ ಅಸೆಂಬ್ಲಿಯಲ್ಲಿ ಒಂದು MLA ಆಗಿ ಮಾತನಾಡ್ತಕ್ಕಂಥ ಫ್ರೀಡಮ್ ಇದೆ. ಮೊನ್ನೆ ಚರ್ಚೆ ನಡೆಯುವಾಗ ಶಾಸಕರು ಬಹಳಷ್ಟು ಪದಗಳನ್ನ ಬಳಸಿದ್ರು, ವಿರೋಧ ಪಕ್ಷದ ನಾಯಕರು ಕೆಲವು ಪದಗಳನ್ನ ಬಳಸಿದ್ರು. ಖಂಡಿತವಾಗೂ ಆ ಪದಗಳಿಂದ ನನಗೆ ಬೇಸರ ಆಗಿದೆ ಅಂತ ನಾನು ಇದನ್ನ ಮಾತಾಡ್ತಿಲ್ಲ. ಆದ್ರೆ ಅವ್ರಿಗೆ ಅಂತ ಪದಗಳನ್ನ ಹೊಸ ಶಾಸಕರ ವಿರುದ್ಧ ಬಳಸಿದ್ರೆ ಒಂದು ಹೊಸ ಶಾಸಕರ ಕನಸುಗಳು ಇಟ್ಕೊಂಡು ವಿಧಾನಸೌಧಕ್ಕೆ ಬಂದಿರ್ತಾರೆ. ಅಂಜನಮ್ಮನವ್ರ ಮಗ ಆರ್ ಅಶೋಕ್ ಅವರು ವಿಧಾನಸಭೆಗೆ ಬಂದಾಗ ಅವ್ರ ತಾಯಿಯವ್ರು ಎಷ್ಟು ಸಂತೋಷ ಪಟ್ಟಿರ್ತಾರೋ, ಆದ್ರೆ ನಾನು ವಿಧಾನಸಭೆಗೆ ಬಂದಾಗ ಆ ಸಂತೋಷ ಪಡಕ್ ನನ್ನ ತಂದೆ ತಾಯಿ ಇರಲಿಲ್ಲ. ಒಂದು ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಸಿಗದೆ ತಂದೆಯನ್ನ ಕಳ್ಕೊಂಡು ಪೋಸ್ಟ್ ಮಾರ್ಟಮ್ ಕಿಟಕಿಯಲ್ಲಿ 12 ತಾಸು ವೆಯ್ಟ್ ಮಾಡಿದಾಗ ಅಂತ ಒಂದು ಮೂವ್ಮೆಂಟ್ ಅಲ್ಲಿ ಪ್ರದೀಪ್ ಈಶ್ವರ್ ಅನ್ನೋ ವ್ಯಕ್ತಿತ್ವದ ಅಗ್ರೆಸಿವ್ನೆಸ್ ಹುಟ್ಟುತ್ತೆ. ಅದಾದ ನಂತರ ಬಡತನ ಕಣ್ಣೀರು ಸುರಿಸಿ ವಿಧಾನಸೌಧದವರೆಗೂ ಬಂದಿದ್ದೀವಿ. ನಮ್ಮ ನೋವು, ನಮ್ಮ ಬಡತನ, ನಮ್ಮ ಹಸಿವು ನಮ್ಮ ಅಗ್ರೆಷನ್ ಅಲ್ಲಿ ಕಾಣಿಸುತ್ತೆ. ಸಭಾಧ್ಯಕ್ಷರೇ, ನಾವು ಶ್ರೀಮಂತ ಕುಟುಂಬದಿಂದ ಬಂದವರಲ್ಲ. ಪೆರೇಸಂದ್ರದ APMC ಮಾರುಕಟ್ಟೆಯಲ್ಲಿ ಮೂಟೆ ಒತ್ತೋನು, ಟ್ರ್ಯಾಕ್ಟರ್ ಓಡಿಸಿದವನು, ತೋಟಕ್ಕೆ ನೀರು ಕಟ್ಟಿ ಬದುಕನ್ನ ಕಟ್ಕೊಂಡವನು. ಇವತ್ತು ಮೊದಲ ಬಾರಿ ವಿಧಾನಸಭೆಗೆ ನಾನು MLA ಆಯ್ಕೆಯಾಗಿ ಬಂದೆ. ಕೆಲವರು ವಿರೋಧ ಪಕ್ಷದವರು, ಬಿಜೆಪಿ ಸದಸ್ಯರು ಕೆಲವು ಪದಗಳನ್ನ ಬಳಸ್ತಾರೆ. ಆ ಪದಗಳು ನಿಜವಾಗ್ಲೂ ಅವ್ರು ಬಳಸೋದಿಕ್ಕೆ ಅಷ್ಟು ಅರ್ಹತೆ ಖಂಡಿತವಾಗೂ ಕೆಲವು ಪದಗಳನ್ನ ಅವ್ರು ಬಳಸ್ತಿದ್ದಾರೆ. ನಾನು ಗೆದ್ದ ನಂತರ ಇವತ್ತು ನನ್ನ ತಂದೆ ತಾಯಿ ಸೂಕ್ತ ಸಮಯಕ್ಕೆ ಚಿಕಿತ್ಸೆ ಸಿಗಲಿಲ್ಲ ಅಂತ ನಾನು ಗೆದ್ದ ನಂತರ ನನ್ನ ಸ್ವಂತ ಖರ್ಚಿನಲ್ಲಿ 10 ಆಂಬ್ಯುಲೆನ್ಸ್ ಬಿಟ್ಟಿದ್ದೀನಿ ಸಭಾಧ್ಯಕ್ಷರೇ. ನನ್ನ ನೋವನ್ನ ವ್ಯಕ್ತಪಡಿಸಕ್ಕೆ ಬಿಡಿ ಸಭಾಧ್ಯಕ್ಷರೇ. 10 ಆಂಬ್ಯುಲೆನ್ಸ್ ಬಿಟ್ಟು 12 ನಿಮಿಷದಲ್ಲಿ ಸಭಾಧ್ಯಕ್ಷರೇ ದಯವಿಟ್ಟು ತಾವು ಅವಕಾಶ ಕೊಡಿ. ನಾನು ವಿರೋಧ ಪಕ್ಷದ ನಾಯಕರಿಗೆ ಪ್ರದೀಪ್ ಅವರೇ, ನೀವು ಮಾತ್ರ ನಾವು ಹೇಳಿದ ಸ್ವಲ್ಪ ಕೇಳಬೇಕು. ನೀವು ನಿಲ್ಲುವ ಸೂಚನೆ ಮಂಡಿಸಿದ್ರಿ. ಈ ಅಸೆಂಬ್ಲಿ ಒಳಗಡೆ ಏನಾಗಿದೆ ಅದರ ಬಗ್ಗೆ ಮಾತು ಬನ್ನಿ. ಇಲ್ಲ ನಾನು ಹೇಳ್ತಾ ಇದ್ದೀನಿ. ಆಯ್ತು, ಅದಕ್ಕೆ ನೀವು ಸೀಮಿತವಾಗಿ ಬನ್ನಿ ಅಂತ ಅರ್ಥೈಸ್ತಿದ್ದೀನಿ ಸಭಾಧ್ಯಕ್ಷರೇ. ಇವತ್ತು ಅಲ್ಲಲ್ಲ, 1 ನಿಮಿಷ ಸಭಾಧ್ಯಕ್ಷರೇ. 10 ಆಂಬ್ಯುಲೆನ್ಸ್ ಬಿಟ್ಟು 12 ನಿಮಿಷದಲ್ಲಿ ನನ್ನ ಅಸೆಂಬ್ಲಿಯಲ್ಲಿ ನನ್ನ ಸ್ವಂತ ದುಡ್ಡಲ್ಲಿ ನಾನು ಜನರನ್ನ ಕಾಪಾಡ್ತಿದ್ದೀನಿ. ಅದಕ್ಕೆ ಅವ್ರು ಇಂಥ ಪದಗಳು ಬಳಸ್ತಾರೆ. ನಾನು ಗೆದ್ದ ನಂತರ ಡಿಜಿಟಲ್ ಕ್ರಾಂತಿಗೆ ಮುನ್ನುಡಿ ಬರೀತಾ ಇದ್ದೀನಿ. ಆ ಕಾರಣಕ್ಕೆ ಇವರು ಪದಗಳು ಬಳಸ್ತಾರೆ. ಅಪ್ಪ ಅಮ್ಮ ಇಲ್ದಿರೋ 52 ಮಕ್ಕಳಿಗೆ ನಾನು ದಾರಿದೀಪ ಆಗಿದ್ದೀನಿ, ಅದಕ್ಕೆ ಈ ಪದ ಬಳಸ್ತಾರೆ. ಆರ್ ಅಶೋಕ್ ಅಣ್ಣ ಅವರೇ, ದಯವಿಟ್ಟು ಅಂತ ಪದಗಳು MLAಗಳು ಬಳಸ್ಲಿ, ನಾವು ಫೈಟ್ ಮಾಡ್ತೀವಿ. ವಿರೋಧ ಪಕ್ಷದ ನಾಯಕರು, ತಮ್ಮ ಬಗ್ಗೆ ನಮ್ಗೆ ಅಪಾರವಾದ ಗೌರವ ಇದೆ, ಅಂತ ಪದಗಳನ್ನ ತಾವು ಬಳಸ್ತೀರಾ, ನನಗೆ ಬಹಳ ಬೇಸರ ಆಗುತ್ತೆ ಸಭಾಧ್ಯಕ್ಷರೇ. ಈಗ ಇದಕ್ಕೆ ನಾನು ಆರ್ ಅಶೋಕ್ ಅವರ ಉತ್ತರವನ್ನ ಬಯಸ್ತೇನೆ ಸಭಾಧ್ಯಕ್ಷ. ಸನ್ಮಾನ್ಯ ಅಧ್ಯಕ್ಷರೇ, ಸನ್ಮಾನ್ಯ ಗೌರವಾನ್ವಿತ ಪ್ರದೀಪ್ ಈಶ್ವರ್ ಅವರು ಮೊನ್ನೆ ಗಲಾಟೆ ನಡೆಯುವಂತಹ ಸಂದರ್ಭದಲ್ಲಿ ಎಲ್ಲರೂ ವೆಲ್ಲಲ್ಲಿದ್ರು, ನಾನು ಇಲ್ಲಿದ್ದೆ. ಆ ಸಂದರ್ಭದಲ್ಲಿ ನಾನು ಕೆಟ್ಟ ಪದ ಉಪಯೋಗ ಮಾಡಿದ್ದೀನಿ ಅಂತ ಅವರು ನನ್ನ ಬಗ್ಗೆ ನಿಮಗೆ ಅವಾಚ್ಯ ಶಬ್ದಗಳು, ಕೆಟ್ಟ ಅಂದ್ರೆ ಅದನ್ನೇ ಅವಾಚ್ಯನೇ ನಿಮ್ಮ ಲೆಕ್ಕದ ಅಂತ ಹೇಳಿದ್ದಾರೆ. ನಾನು ಇಲ್ಲಿ ದಾಖಲೆಗಳನ್ನೆಲ್ಲ ಕೇಳಿದೆ. ನಾನು ದಾಖಲೆಗಳಲ್ಲಿ ನಾನೇ ಇಲ್ಲ, ಇಲ್ಲಿ ಯಾವುದೂ ಇಲ್ಲ. ದಾಖಲೆಗಳಲ್ಲಿ ಯಾವುದು ಕೂಡ ನಾನು ಆ ಥರ ಪದ ಬಳಸಿರೋದು ಇಲ್ಲ. ಬೇಡ ಯಾಕೆ ಪಾಪ, ಅವರು ನಮ್ಮ ಹುಡುಗನೇ, ಅವನು ಆ ತರದ್ದು ಯಾವುದೂ ಇಲ್ಲಿ ಇಲ್ಲ. ನಾನು ಅದನ್ನು ದಾಖಲೆ ಏನು ಇಲ್ಲ ಅಂತ ಹೇಳಿದ್ದಾರೆ. ಅದರಿಂದ ಈಗ ಪ್ರದೀಪ್ ಈಶ್ವರ್ ಅವರು ರೋಷ ವೇಷದಲ್ಲಿ ಭಾಷಣ ಮಾಡೋ ಬಹಳಷ್ಟು ಪದಗಳು ಅವರು ಉಪಯೋಗ ಮಾಡಿದ್ದಾರೆ. ಅವರು ಬಹಳ ದೊಡ್ಡ ದೊಡ್ಡ ಪದಗಳನ್ನೇ ಉಪಯೋಗ ಮಾಡಿದ್ದಾರೆ. ನಾವೇನು ಅದನ್ನ ಪ್ರಶ್ನೆ ಮಾಡಿಲ್ಲ.
ಆದ್ರೆ ನಾನು ಹೇಳಿರೋದು ಯಾವುದೋ ರೆಕಾರ್ಡಲ್ಲಿ ಹೋಗಿಲ್ಲ, ಯಾವುದೋ ರೆಕಾರ್ಡಲ್ಲಿ ಇಲ್ಲ. ಅಕಸ್ಮಾತ್ ಇದ್ರೆ ನಾವು ಹೇಳ್ದಂಗೆ ಅದನ್ನ ದಯವಿಟ್ಟು ತೆಗೆಸಿ, ತಪ್ಪಾಗಿದ್ರೆ ತಪ್ಪೆ, ಪ್ರಶ್ನೆನೇ ಇಲ್ಲ. ಈಗ ನಿಲ್ಲಮ್ಮ ಪ್ರದೀಪ್, ಒಂದು ನಿಮಿಷ. ಈಗ ಪ್ರತಿಪಕ್ಷ ನಾಯಕರು ಅವರ ಕ್ಲಾರಿಫಿಕೇಶನ್ ಕೊಟ್ಟಿದ್ದಾರೆ, ತಾವು ನಿಮ್ಮ ವಿಚಾರ ಹೇಳಿದ್ದೀರಿ. ಒಂದ್ ಸೆಕೆಂಡ್ ಮಾತಾಡಲಿಕ್ಕೆ ಅವಕಾಶ ಕೊಡಿ. ನಾನೀಗ ಇದ್ದಂತ ನೋಡಿ, ಈಗ ಮಾತಾಡುವಾಗ ಸ್ಪೀಕರ್ ಹತ್ರ ಅವಕಾಶ ಕೇಳ್ತೀವಿ, ಸ್ಪೀಕರೇ ಮೆಂಬರ್ ಹತ್ರ ಅವಕಾಶ ಕೇಳಿಸ್ತೀವಿ ಬಂದ್ಬಿಟ್ರೆ. ಇಲ್ಲ, ನನ್ನ ವಿರೋಧ ಪಕ್ಷದವ್ರು ಈ ಒಂದು ಅಸೆಂಬ್ಲಿ ಒಳಗಡೆ ನಮ್ಗೆ ಈ ಸ್ಥಾನಕ್ಕಿಂತ ಮುಖ್ಯ ಸೌಹಾರ್ದವಾಗಿ ಪ್ರೀತಿಯಿಂದ ಒಂದು ಸಂತೋಷದಿಂದ ನಮ್ಮ ಅಧಿವೇಶನ ನಡೆಸಬೇಕು. ನಮ್ಗೆ ಅದು ಮುಖ್ಯ. ಈಗ ಸ್ಟೇಟಸ್ ಮುಖ್ಯ ಅಲ್ಲ. ಎಲ್ಲಿ ಬೇಕು ಅಲ್ಲಿ ನಾವು ಅದನ್ನು ಸರಿಪಡಿಸಿಕೊಂಡು ಹೋಗಬೇಕು. ಅದಕ್ಕಾಗಿ ಈಗ ತಾವು ತಮ್ಮ ವಿಚಾರ ಹೇಳಿದ್ದೀರಿ, ಕ್ಲಾರಿಫಿಕೇಶನ್ ಪ್ರತಿಮೆ ಕೊಟ್ಟಿದ್ದಾರೆ. ನಾನು ಬಹುಶಃ ರೆಕಾರ್ಡ್ ಏನಿದೆ, ರೈಟಿಂಗ್ ರೆಕಾರ್ಡ್ ಏನಿದೆ, ಪ್ಲಸ್ ಆಡಿಯೋ ರೆಕಾರ್ಡಿಂಗ್ ಏನಿದೆ, ನಾನು ತರಿಸಿ ನೋಡಿಕೊಂಡು ಮತ್ತೆ ನಿಮ್ಮನ್ನು ಕರಿತೇನೆ, ಮತ್ತೆ ನಾನು ಕ್ಲೂರಿಂಗ್ ಕೊಡ್ತೇನೆ.